ಹಾಯ್ ಗೈಸ್, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ಬೋದು. ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ 12 ಬಗ್ಗೆ ಒಂದು ಹೊಸದಾಗಿರುವಂಥ ಅಪ್ಡೇಟ್ ಬರ್ತಾ ಇದೆ. ಅದು ಕೂಡ ಈ ವಾರದ ನಾಮಿನೇಷನ್ ಹಾಗೆ ಎಲಿಮಿನೇಷನ್ಗೆ ಸಂಬಂಧಪಟ್ಟಂತ ಮಾಹಿತಿ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ವಾರ ಬಿಗ್ ಬಾಸ್ ಮನೆ ಅನ್ನೋದು ಒಂದು ಗೋಸ್ಟ್ ಹೌಸ್ ಆಗಿ ಕನ್ವರ್ಟ್ ಆಗಿತ್ತು. ಬಿಗ್ ಬಾಸ್ ಬದಲಿಗೆ ನಮ್ಮ ವಿಲನ್ ಆಗಿರುವಂತಹ ನಮ್ಮ ಬಿಗ್ ಬಾಸ್ ಅವರೇ ಈ ವಾರದ ಎಲ್ಲ ಟಾಸ್ಕ್ಗಳನ್ನ ಮ್ಯಾನೇಜ್ ಮಾಡಿದ್ರು ಅಂತ ಹೇಳ್ಬೋದು. ಅದರ ಜೊತೆಗೆ ಈ ವಾರದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ಒಟ್ಟಾರೆಗೆ 7 ಜನ ನಾಮಿನೇಟ್ ಕೂಡ ಆಗಿದ್ರು. ಆದರೆ ಯಾವುದೇ ರೀತಿಯಾಗಿ ಈ ವಾರ ಎಲಿಮಿನೇಷನ್ ಪ್ಲಾನ್ ಮಾಡಿಕೊಳ್ಳದ ಬಿಗ್ ಬಾಸ್ ತಂಡದವರು ಈ ವಾರದಲ್ಲಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡಬೇಕಂತ ಎಲ್ಲರೂ ಕೂಡ ಒಂದು ನ್ಯೂಸ್ ಸ್ಪ್ರೆಡ್ ಆಗ್ತಾ ಇದೆ. ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಪ್ರ್ಯಾಂಕ್ ಎಲಿಮಿನೇಷನ್ ಇರುವುದಿಲ್ಲ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಒಟ್ಟಾರೆಯಾಗಿ 7 ಜನ ನಾಮಿನೇಟ್ ಆಗಿರುವಂಥ ಸ್ಪರ್ಧಿಗಳ ಪೈಕಿಗೆ ಒಬ್ಬರಿಗೆ ಒಂದು ಬಿಗ್ ಟ್ವಿಸ್ಟ್ ಈ ವಾರದಲ್ಲಿ ಇರಲಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಏನದು ಟ್ವಿಸ್ಟ್ ಅಂತ ನೀವೆಲ್ಲರೂ ಕೂಡ ಕೇಳ್ತಾ ಇರಬಹುದು. ಅದಕ್ಕೆ ಸಂಬಂಧಪಟ್ಟಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಅನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅದಕ್ಕೋಸ್ಕರ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಆಲ್ಮೋಸ್ಟ್ ಅಲ್ಲಿ 7 ಜನ ಅಂತ ಹೇಳ್ಬೋದು. ಅದರಲ್ಲಿ ನಮ್ಮ ಗಿಲ್ಲಿ ಅವರಾಗಿರ್ಬೋದು, ರಕ್ಷಿತಾ ಶೆಟ್ಟಿ ಅವರಾಗಿರ್ಬೋದು, ಅಶ್ವಿನಿ ಗೌಡ ಆಗಿರಬಹುದು, ರಜತ್ ಕಿಶನ್ ಆಗಿರ್ಬೋದು, ನಮ್ಮ ರಾಶಿಕಾ, ಸೂರಜ್, ಅದರ ಜೊತೆಗೆ ಧ್ರುವಂತಿ, ಒಟ್ಟಾರೆಯಾಗಿ 7 ಜನರು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದರು. ಅಕಸ್ಮಾತ್ ವೋಟಿಂಗ್ ಲೈನ್ಸ್ ಆನ್ ಇದ್ರೆ ಈ ವಾರ ಪಕ್ಕ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾ ಇದ್ರು. ಆದರೆ ಈ ವಾರದಲ್ಲಿ ಒಂದು ಬಿಗ್ ಟ್ವಿಸ್ಟ್ ಇರಲಿದೆ ಅಂತ ಹೇಳ್ಬೋದು. ಈ ವಾರದಲ್ಲಿ ಯಾವುದೇ ರೀತಿಯಾಗಿ ಪ್ರ್ಯಾಂಕ್ ಎಲಿಮಿನೇಷನ್ ಇರುವುದಿಲ್ಲ, ನಿಜವಾದ ಎಲಿಮಿನೇಷನ್ ಇರುತ್ತದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಅವರು ನಿಜವಾದ ಎಲಿಮಿನೇಷನ್ ಆದರೆ ಬಿಗ್ ಬಾಸ್ ಮನೆಯಿಂದ ಔಟ್ ಆಗ್ತಾರೆ ಅಂತ ಕೇಳಿದರೆ, ಆದರೆ ಔಟ್ ಆಗೋದಿಲ್ಲ. ಒಬ್ಬರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಲು ನಮ್ಮ ಬಿಗ್ ಬಾಸ್ನವರು ಪ್ಲಾನ್ ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅಥವಾ ಸುಳ್ಳು ಆಗ್ತದೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಇದರಲ್ಲಿ ಒಬ್ಬರನ್ನು ಅಂದರೆ ಒಟ್ಟಾರೆಗೆ 7 ಜನ ಇರುವಂಥ ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ಈ ವಾರದಲ್ಲಿ ನಾಮಿನೇಷನ್ ಮಾಡೋದರ ಮೂಲಕ, ಅಂದರೆ ನಾಮಿನೇಷನ್ ಲಿಸ್ಟ್ನಲ್ಲಿ ಇರುವಂಥ ಸ್ಪರ್ಧಿಗಳ ಪೈಕಿ ಒಬ್ಬರನ್ನು ಫೇಕ್ ಎಲಿಮಿನೇಷನ್ ಮಾಡೋದರ ಮೂಲಕ ಒಬ್ಬರನ್ನು ಸೀಕ್ರೆಟ್ ರೂಮ್ಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಎನ್ನುವಂಥ ಮಾಹಿತಿ ಬರ್ತಾ ಇದೆ. ಹಾಗಾದರೆ ಆ ಒಂದು ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇರುವಂಥ ಸ್ಪರ್ಧಿ ಯಾರು ಅಂತ ನೋಡ್ತಾ ಹೋಗೋದಾದರೆ ಅದು ನಮಗೆ ಬಂದಿರುವಂಥ ಮಾಹಿತಿಯನ್ನು ಮಾತ್ರ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ದೀನಿ. ಇದು ಇದೇ ನಿಜ ಆಗಬೇಕಂತ ಏನಿಲ್ಲ. ಇದು 100% ಕನ್ಫರ್ಮ್ ಮಾಹಿತಿ ಅಂತ ನಾನು ಎಲ್ಲೂ ಕೂಡ ಹೇಳ್ತಾ ಇಲ್ಲ. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ಈ ವಾರದಲ್ಲಿ ಒಟ್ಟಾರೆ 7 ಜನ ನಾಮಿನೇಷನ್ ಲಿಸ್ಟ್ನಲ್ಲಿ ಇರುವಂಥ ಸ್ಪರ್ಧಿಗಳ ಪೈಕಿ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ಎಲಿಮಿನೇಷನ್ ಮಾಡೋದರ ಮೂಲಕ ಅವರನ್ನ ಸೀಕ್ರೆಟ್ ರೂಮ್ಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಇರುವಂತಹ ಒಂದು ಸೀಕ್ರೆಟ್ ರೂಮ್ ನಲ್ಲಿ ಇಡುವಂತ ಪ್ಲಾನ್ ಅನ್ನು ನಮ್ಮ ಬಿಗ್ ಬಾಸ್ ತಂಡದವರು ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜ ಆಗ್ತದೆ ಅಥವಾ ಸುಳ್ಳು ಆಗ್ತದೆ ಅಂತ. ಆದರೆ ಬಂದಿರುವಂತಹ ಮಾಹಿತಿ ಅಂತ ಹೇಳ್ಬೋದು, ಒಟ್ಟಿನಲ್ಲಿ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ಈ ವಾರದಲ್ಲಿ ಎಲಿಮಿನೇಷನ್ ಮಾಡೋದ್ರ ಮೂಲಕ ಸೀಕ್ರೆಟ್ ರೂಮ್ಗೆ ಸ್ಥಳಾಂತರ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಇದಕ್ಕೆ ಹಲವಾರು ರೀತಿಯ ಕಾರಣ ಇರಬಹುದು. ಅವ್ರು ಬಂದಂತ ಇನಿಷಿಯಲ್ ಸಮಯದಲ್ಲಿ ಬಂದಂತ ಇನ್ನೋಸೆನ್ಸ್ ಸ್ವಲ್ಪ ಮಟ್ಟಿಗೆ ಕಣ್ಮರೆ ಆಗ್ತಾ ಇದೆ. ಆ ಒಂದು ಕಾರಣದಿಂದಾಗಿ ಯಾರು ಬೇಕಾದರೂ ಈ ಬಿಗ್ ಬಾಸ್ ಮನೆಯಲ್ಲಿ ಯಾವಾಗ ಬೇಕಾದರೂ ಕೂಡ ಔಟ್ ಆಗ್ಬೋದು ಅನ್ನುವಂಥ ಒಂದು ಎಚ್ಚರಿಕೆ ಉಳಿದಿರುವಂಥ ಸ್ಪರ್ಧಿಗಳಿಗೂ ಕೂಡ ಆಗ್ಬೋದು, ಅಥವಾ ಅದರ ಜೊತೆಗೆ ನಮ್ಮ ರಕ್ಷಿತಾ ಶೆಟ್ಟಿ ಅವ್ರಿಗೂ ಕೂಡ ಆಗುವಂಥ ಸಾಧ್ಯತೆ ಇದೆ. ಆ ಒಂದು ಕಾರಣದಿಂದಾಗಿ ಈ ರೀತಿಯಾಗಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಆದರೆ ಇದು ಎಷ್ಟರ ಮಟ್ಟಿಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ. ಒಟ್ಟಿನಲ್ಲಿ ರಕ್ಷಿತಾ ಶೆಟ್ಟಿ ಅವರನ್ನು ಒಂದು ದಿನಗಳ ಕಾಲ ಒಂದು ಸೀಕ್ರೆಟ್ ರೂಮ್ಗೆ ಇಟ್ಟರೆ ತುಂಬಾ ಸಖತ್ತಾಗಿ ಇರ್ತದೆ ಅಂತ ನಾವೆಲ್ಲರೂ ಕೂಡ ಇಮ್ಯಾಜಿನ್ ಮಾಡ್ಕೊಳ್ಬೋದು. ಒಂದು ರೀತಿಯಾಗಿ ಅವರನ್ನು ಒಂದು ದಿನದ ಮಟ್ಟಿಗೆ ಒಂದು ಸೀಕ್ರೆಟ್ ರೂಮ್ಗೆ ಕಳಿಸಿದ್ರೆ ಬಿಗ್ ಬಾಸ್ ಮನೆಯ ಆಟವೇ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಕಾಣಬಹುದು ಅಂತ ನನಗೂ ಕೂಡ ಪರ್ಸನಲಿ ಅನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾರೆ ಅಂತ ಬಿಗ್ ಬಾಸ್ ತಂಡದವರು. ಇಲ್ಲಾಂದರೆ ನಾರ್ಮಲ್ ಆಗಿ ಒಂದು ಪ್ರ್ಯಾಂಕ್ ಎಲಿಮಿನೇಷನ್ ಮಾಡೋದ್ರ ಮೂಲಕ ಅದನ್ನು ಕೂಡ ಏನು ಬೇಕಾದರೂ ಕೂಡ ಮಾಡ್ಬೋದು. ಆದರೆ ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ರಕ್ಷಿತಾ ಶೆಟ್ಟಿ ಅವರನ್ನು ಸೀಕ್ರೆಟ್ ರೂಮ್ಗೆ ಕಳಿಸಲು ಪ್ಲಾನ್ ಮಾಡ್ಕೊಂಡಿದ್ದಾರೆ ಅಂತ ಮಾಹಿತಿ ಬಂದಿದೆ. ಹೀಗೆ ಮಾಡಿದರೆ ನಿಮಗೆ ಇಷ್ಟ ಆಗ್ತದೆ ಇಲ್ವಾ ಎಂಬುದನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಹೇಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು.